ಸರ್, ಇದು ಹೇಗೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರಿ ಅಂತ? ಪ್ರಪಂಚದ ಅಷ್ಟೂ ಸಂಗೀತಗಳನ್ನು ನಾವು ಅಂದರೆ ಮೇಜರ್ ಹಿಟ್ ಆದ ಸಂಗೀತಗಳನ್ನ ಎಲ್ಲದನ್ನೂ ಸ್ಟಡಿ ಮಾಡಿದವಾಗ ಎಲ್ಲವೂ ಕ್ರಿಯೇಟ್ ಆಗಿದ್ದು ಜಿ ಸ್ಕೇಲಲ್ಲಿ. ಅದು ಹಿಟ್ ಆಯಿತು ಅಂತಲ್ಲ ನಾನು ಹೇಳ್ತಾ ಇರೋದು, ಜಿ ಸ್ಕೇಲಲ್ಲೇ ಅಂತ ಮಾಡಿದವಾಗ ನಿಮ್ಗೆಲ್ಲರಿಗೂ ಕನೆಕ್ಟ್ ಆಗ್ತದೆ. ಯಾಕಂದ್ರೆ ಜಿ ಅಂದರೆ ನಮ್ಮ ಮ್ಯೂಸಿಕಲ್ಲಿ CDEFGA B ಈ ನೋಟ್ಗಳಿದೆ, ಕೀಬೋರ್ಡಲ್ಲಿ ಇರುವಂಥ ನೋಟ್ಗಳು 12 ಸ್ವರಗಳಿದ್ದಂಗೆ. ಸೊ ಅದರಲ್ಲಿ ಜಿ ಅಂತ ಏನು ಬರುತ್ತೆ ಅಂದರೆ ಬಿಳಿ 6 ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ನೋಟ್ನಲ್ಲಿ ಬರುವಂಥ ಶ್ರುತಿ ಏನಿದೆ ನಮ್ಮೆಲ್ಲರಿಗೂ ಬೇಕಾದಂಥ ಶ್ರುತಿ. ಅದು ಆ ಶ್ರುತಿಯಲ್ಲಿ ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ, ಅಂದರೆ ಆ ಫ್ರೀಕ್ವೆನ್ಸಿಯಲ್ಲಿ. ಈಗ ದೇವಸ್ಥಾನದ ಹೋಗಿ ನೀವು ಟೆಂಪಲ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲದಂಗೆ ಒಂದು ಟೆಂಪಲ್ ಬೆಲ್ ಹೊಡೆದವಾಗ ನಿಮ್ಗೊಂದು ವೈಬ್ರೇಷನ್ ಸಿಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ. ಅದು ಇರೋದು ಜಿ ಸ್ಕೇಲಲ್ಲೇ. ಆ ಥರದ ಇಡೀ ಪ್ರಪಂಚದ ಹಮ್ಮಿಂಗ್ ಇರುವಂಥದ್ದು ಜಿ ಸ್ಕೇಲಲ್ಲೇ. ಅದಾದ್ಮೇಲೆ ಆ ಸ್ಕೇಲಲ್ಲಿ ನೀವು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಅದು ನಿಮ್ಗೆ ಟ್ರಿಗರ್ ಕೊಡುತ್ತೆ. ಇದರಲ್ಲಿ ಇನ್ನೊಂದು ಹಂತದ ಏನು ವೈಬ್ರೇಷನ್ ಏನಂತ ಹೇಳಿದ್ರೆ ಯಕ್ಷಗಾನ ಇರುವಂಥದ್ದು ಅದ್ರ ನೆಕ್ಸ್ಟ್ ಆಕ್ಟಿವ್ ಅಲ್ಲಿ, ಅದರ ಪದಗಳೆಲ್ಲ ಇರೋದು ನೆಕ್ಸ್ಟ್ ಆಕ್ಟಿವ್ ಅಲ್ಲಿ. ಹಾಗಾಗಿ ಅವ್ರಿಗೆ ಹಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಫ್ರೀಕ್ವೆನ್ಸಿಯಲ್ಲಿ ನಿಮ್ಗೆ ಹಾಡಿದವಾಗ ಆಟೋಮೆಟಿಕ್ಲಿ ನೀವು ಎಲ್ಲೇ ಇದ್ದಿದ್ರು ನಿಮ್ಮ ಏನು ನಿಮ್ಮ ಮನಸ್ಸು ಎಲ್ಲೇ ಇರ್ತಿದ್ರು ಅದು ನಿಮ್ಮನ್ನು ಗ್ರ್ಯಾಬ್ ಮಾಡ್ಕೊಂಡು ಅದ್ರ ಎತ್ತ ಹೇಳ್ಕೊಳ್ಳುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.